ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಡ್ಯಾಲಸಲ್ಲಿ ಸ್ನೋಫಾಲ್ ಆಯಿತು, ನಿಮ್ಮೆಲ್ಲರಿಗೂ ಗೊತ್ತಾಯಿದೆ. ನಾವಿರೋಂಥದ್ದು ಸೌತ್ ಡ್ಯಾಲಸಲ್ಲಿ. ನಾರ್ತ್ ಡ್ಯಾಲಸಲ್ಲಿ ಬೆಳಗ್ಗೆ ಸ್ನೋಫಾಲ್ ಆಗಬೇಕಾದ್ರೆ ನಾವಿರೋ ಕಡೆ ಮಧ್ಯಾಹ್ನದ ಮೇಲೆ ಸ್ನೋಫಾಲ್ ಆಯಿತು ಅಂತ ಹೇಳ್ಬೋದು. ಇನ್ನು ನಾವಿರೋ ಕಡೆ ಅಂದರೆ ಟೆಕ್ಸಸಲ್ಲಿ ಸ್ನೋಫಾಲ್ ಆಗ್ತಿತ್ತು ಅಂತ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ವೈಲ್ಡ್ ಫೈರ್ ಆಗ್ತಾಯಿತ್ತು. ಸೇಮ್ ಟೈಮಲ್ಲಿ ತುಂಬಾ ಬೇಜಾರಾಯಿತು. ಇವತ್ತಿನ ವಿಡಿಯೋ ಯಾಕೆ ಪೋಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ಬಹಳಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಕೇಳ್ತಾ ಇದ್ರಿ, ಅಕ್ಕ ಅಮೆರಿಕಾದಲ್ಲಿ ಮನೆಗಳೆಲ್ಲ ಸುಟ್ಟೋಗ್ತಾ ಇದೆಯಂತೆ, ನೀವು ಸೇಫ್ ಆಗಿದ್ದೀರಾ ಅಂತ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಕನ್ಸರ್ನ್ಗೆ. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ರಿಪ್ಲೈ ಮಾಡ್ತಾ ಇದ್ದೀನಿ. ಅಮೆರಿಕಾದಲ್ಲಿ ಒಟ್ಟು 50 ರಾಜ್ಯಗಳಿವೆ. ಅದರಲ್ಲಿ ನಾವಿರೋದು ಟೆಕ್ಸಸ್ ಅನ್ನೋ ಸ್ಟೇಟಲ್ಲಿ. ನಾವಿರೋ ಜಾಗದಿಂದ ಕ್ಯಾಲಿಫೋರ್ನಿಯಾಗೆ 2000 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳ್ಬೋದು. ಫ್ಲೈಟಲ್ಲಿ ಹೋಗೋದಾದ್ರೆ 3.5 ಅವರ್ ಜರ್ನಿ ಆಗುತ್ತೆ. ಲಾಸ್ ಏಂಜಲೀಸ್ ವೈಲ್ಡ್ ಫೈರ್, ಬೆಂಕಿ ಹಚ್ಕೊಂಡು ಇಡೀ ಕಾಡ್ ಸುಟ್ಟೋಗಿದೆ. ಅದಕ್ಕೆ ಕಾರಣ ಹಲವಾರು ಹೇಳ್ತಾರೆ. 2 ಇಯರ್ ಫೈರ್ ವರ್ಕ್ಸ್ ಅಲ್ಲಿ ಸ್ಪಾರ್ಕ್ ಆಗಿ ಸ್ಪ್ರೆಡ್ ಆಗಿರ್ಬೋದಾ, ಅಥವಾ ಯಾರಾದ್ರೂ ಬೇಕು ಅಂತಾನೆ ಮಾಡಿದಾರಾ? ಕಾರಣ ಏನಾದ್ರೂ ಇರಲಿ, ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಜಾಸ್ತಿ ಚಾನ್ಸಸ್ ಇರೋದು ವಿಂಡ್ ಇಂದ. ಈ ವಿಡಿಯೋಲಿ ನೀವು ನೋಡ್ತಿರ್ಬೋದು, ಸಮುದ್ರದ ಪಕ್ಕದಲ್ಲೇ ಮೌಂಟೇನ್ ಅಂದ್ರೆ ಕಾಡು ಪ್ರದೇಶದಲ್ಲಿ ಫಸ್ಟ್ ಬೆಂಕಿ ಹಚ್ಕೊಂಡು ಅಲ್ಲಿಂದ ಸುಮಾರು 23,000 ಎಕರೆ ಜಾಗ ಸುಟ್ಟೋಗಿದೆ. 6,000ಕ್ಕೂ ಹೆಚ್ಚು ಮನೆಗಳು ಸುಟ್ಟೋಗಿದೆ. ಅಂದಾಜು 28 ಜನದಷ್ಟು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮೋಡಗಳು ಫಾರ್ಮ್ ಆಗುತ್ತೆ, ಅದರಲ್ಲಿ ಹೈ ಪ್ರೆಷರ್ ಝೋನ್ ಇರೋದ್ರಿಂದ ಬ್ಲಾಕ್ ಮಾಡಿ ಮಳೆ ಬರೋದನ್ನ ತಡೀತಾ ಇದೆ. ಲಾಸ್ಟ್ ಇಯರ್ 2024 ಸಮ್ಮರ್ ಅಲ್ಲಿ ಗಿಡ ಮರಗಳೆಲ್ಲ ಒಣಗೋಗಿತ್ತು. ಈ ವರ್ಷ ಜಾನ್ವರಿಗೆ ಅಂದ್ರೆ ವಿಂಟರ್ ಅಲ್ಲಿ ಮಳೆ ಬರೋ ಸೀಸನ್ ಆಗಿತ್ತು. ಮಳೆ ಬಂದಿದ್ರೆ ಈ ಡಿಸಾಸ್ಟರ್ ತಪ್ಪೋಗಿರ್ತಿತ್ತು. ಆದ್ರೆ ಕಾಡು ಪ್ರದೇಶ ಪೂರ್ತಿ ಡ್ರೈ ಆಗಿದ್ದರಿಂದ ಗಾಳಿಗೆ ಬೆಂಕಿ ಹಚ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಏನೇ ಆಗ್ಲಿ, ಎಷ್ಟೊಂದು ಜನ ಮನೆ ಕಳ್ಕೊಂಡಿದ್ದು ಬೇಜಾರಿನ ವಿಷಯ.